ಧನುರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಮುಂದೆ ಸಾಗಲು ಸತತವಾಗಿ ಪ್ರಯತ್ನಿಸುತ್ತೀರಿ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮಗಾಗಿ ಕೇವಲ ಒಂದು ಸಾಮಾನ್ಯ ಜ್ಯೋತಿಷ್ಯ ಚರ್ಚೆಯಲ್ಲ. ಇಂದು ನಾವು ಕೆಲವು ಇಂಥ ಪ್ರಮುಖ ಸಂಕೇತಗಳು, ಜೀವನಕ್ಕೆ ಸಂಬಂಧಿಸಿದ ಅನುಭವಗಳು, ಸಕಾರಾತ್ಮಕ ಆಲೋಚನೆಗಳು ಮತ್ತು ಸರಳ ಆಧ್ಯಾತ್ಮಿಕ ಪರಿಹಾರಗಳ ಬಗ್ಗೆ ಮಾತನಾಡಲಿದ್ದೇವೆ. ಇದರ ನಿಮಗೆ ನಿಮ್ಮ ಜೀವನವನ್ನು ಒಂದು ಹೊಸ ದೃಷ್ಟಿಯಿಂದ ನೋಡುವ ಪ್ರೇರಣೆ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ವಿಭಿನ್ನ ಬದಲಾವಣೆ ಕಾಣಬಹುದು. ಆದ್ದರಿಂದ ಸ್ನೇಹಿತರೆ, ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ. ಏಕೆಂದರೆ ವಿಡಿಯೋದಲ್ಲಿ ನಾವು ಕೆಲವು ಇಂಥ ಪರಿಹಾರಗಳನ್ನು ಹೇಳುತ್ತೇವೆ, ಕೆಲವು ಪ್ರಮುಖ ವಿಷಯಗಳನ್ನು ತಿಳಿಸುತ್ತೇವೆ ಮತ್ತು ಕೆಲವು ಇಂಥ ಮಾಹಿತಿಯನ್ನು ನೀಡುತ್ತೇವೆ. ಅದನ್ನು ಕೇಳಿದ ನಂತರ, ತಿಳಿದುಕೊಂಡ ನಂತರ ನಿಮ್ಮ ಜೀವನವೇ ಬದಲಾಗುತ್ತದೆ. ಮತ್ತು ಕೆಲವು ಇಂಥ ಪರಿಹಾರಗಳನ್ನು ಹೇಳುತ್ತೇವೆ, ಅದನ್ನು ಮಾಡಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಮುಂದೆ ಸಾಗಬಹುದು. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಹಲವು ಬಾರಿ ಮಾನವನ ಜೀವನದಲ್ಲಿ ಇಂತಹ ಸಮಯ ಬರುತ್ತದೆ. ಶ್ರಮ ತುಂಬ ಇರುತ್ತದೆ, ಆದರೆ ಫಲಿತಾಂಶ ಕಾಣಿಸುವುದಿಲ್ಲ. ಮನುಷ್ಯ ಹಗಲು ರಾತ್ರಿ ಶ್ರಮಿಸುತ್ತಾನೆ, ಕುಟುಂಬದ ಬಗ್ಗೆ ಯೋಚಿಸುತ್ತಾನೆ, ಭವಿಷ್ಯದ ಕನಸುಗಳನ್ನು ಕಾಣುತ್ತಾನೆ. ಆದರೆ ಪರಿಸ್ಥಿತಿಗಳು ಪದೇ ಪದೇ ಅವರ ಮುಂದೆ ಹೊಸ ಸವಾಲುಗಳನ್ನು ತಂದೊಡ್ಡುತ್ತದೆ. ಹೌದು ಸ್ನೇಹಿತರೆ, ಆಗ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಕೊನೆಗೂ ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ನನ್ನ ಜೀವನದಲ್ಲಿ ಬದಲಾವಣೆ ಯಾವಾಗ ಬರುತ್ತದೆ? ಭಗವಂತ ಕೊನೆಗೂ ನನ್ನ ಪ್ರಾರ್ಥನೆಯನ್ನು ಯಾವಾಗ ಕೇಳುತ್ತಾನೆ? ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಎಂದಾದರೂ ಇಂಥ ಪ್ರಶ್ನೆ ಬಂದಿದ್ದರೆ ಅಥವಾ ಬರುತ್ತಿದ್ದರೆ, ಇಂದಿನ ಈ ವಿಷಯ ನಿಮಗಾಗಿ, ಈ ವಿಡಿಯೋ ನಿಮಗಾಗಿ. ಹೌದು ಸ್ನೇಹಿತರೆ, ಇದರಿಂದ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ದಾರಿಗಳು ಎಂದಿಗೂ ಮುಗಿಯುವುದಿಲ್ಲ. ಮನುಷ್ಯ ಕೇವಲ ನಡೆಯುವುದನ್ನು ಬಿಟ್ಟು ಬಿಡುತ್ತಾನೆ. ತೊಂದರೆಗಳು ಎಷ್ಟೇ ದೊಡ್ಡದಾಗಿದ್ದರೂ ಭರವಸೆಯನ್ನು ಬಿಡದೆ ಸತತವಾಗಿ ತನ್ನ ಜೀವನದಲ್ಲಿ ಮುಂದೆ ಸಾಗುವವನೇ ಗೆಲ್ಲುತ್ತಾನೆ. ಸ್ನೇಹಿತರೆ, ಜೀವನದಲ್ಲಿ ಕೆಟ್ಟ ಸಮಯ ಎಂದಿಗೂ ಶಾಶ್ವತವಾಗಿ ಇರುವುದಿಲ್ಲ. ರಾತ್ರಿಯ ನಂತರ ಬೆಳಗು ಹೇಗೆ ಖಂಡಿತವಾಗಿಯೂ ಬರುತ್ತದೆಯೋ, ಹಾಗೆ ಕಷ್ಟಗಳ ನಂತರ ಒಳ್ಳೆಯ ಸಮಯ ಹಾದಿಯು ತೆರೆಯುತ್ತದೆ. ಕೇವಲ ಅಗತ್ಯವಿರುವುದು ತಾಳ್ಮೆ ವಹಿಸುವುದು, ಸರಿಯಾದ ದಿಶೆಯಲ್ಲಿ ಪ್ರಯತ್ನಿಸುವುದು ಮತ್ತು ನಿಮ್ಮ ನಂಬಿಕೆಯನ್ನು ಗಟ್ಟಿ ಮಾಡಿಕೊಳ್ಳುವುದು. ನಿಮ್ಮ ಪ್ರಯತ್ನ ಗಟ್ಟಿಯಾಗಿದ್ದರೆ, ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದರೆ, ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರಲಿದೆ. ಮತ್ತು ಆ ಬದಲಾವಣೆ ಯಾವುದೇ ಸಾಮಾನ್ಯ ಬದಲಾವಣೆಯಲ್ಲ, ಬದಲಿಗೆ ನಿಮ್ಮ ಜೀವನದ ಕಳೆಯನ್ನು ಹೆಚ್ಚಿಸುತ್ತದೆ, ನಿಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿ ಬಿಡುತ್ತದೆ. ಆದ್ದರಿಂದ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ, ಏಕೆಂದರೆ ಜೀವನ ಬದಲಾಗುವ ಸಮಯ ಬಂದಿದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಮುಂದಿನ 24 ಗಂಟೆಗಳ ಒಳಗೆ ನಿಮಗೆ ಲಕ್ಷಾಂತರ ಕೋಟ್ಯಾಂತರ ಲಾಭವಾಗಲಿದೆ. ಹೌದು ಸ್ನೇಹಿತರೆ, ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಸಿಹಿ ಸುದ್ದಿ ಸಿಗಲಿದೆ. ಮುಂದಿನ 24 ಗಂಟೆಗಳ ಒಳಗೆ ದೇವಾದಿದೇವ ಮಹಾದೇವನ ಆಶೀರ್ವಾದದಿಂದ ನಿಮಗೆ ಅತ್ಯಂತ ವಿಶೇಷವಾದ ಸಮಯವಾಗಿರಲಿದೆ. ಈ ಸಮಯದ ಅವಧಿಯಲ್ಲಿ ನೀವು ದೊಡ್ಡ ಲಾಭ, ದೊಡ್ಡ ಧನ ಲಾಭ, ದೊಡ್ಡ ಯಶಸ್ಸನ್ನು ಪಡೆಯಲಿದ್ದೀರಿ. ದೊಡ್ಡ ಪ್ರಗತಿಯು ಸಿಗಲಿದೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋವನ್ನು ಕೊನೆಯವರೆಗೂ ನೋಡದೆ ಎಲ್ಲೂ ಹೋಗಬೇಡಿ. ಜೀವನ ಬದಲಾಗುವ ಸಮಯ ಬಂದಿದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಯಾವಾಗ ನಿಮ್ಮ ಅದೃಷ್ಟವೇ ತಿರುವು ಪಡೆಯುತ್ತದೆಯೋ ಮತ್ತು ನಿಮಗೆ ಎಲ್ಲವೂ ನೀಡುತ್ತದೆಯೋ, ಯಾವುದಕ್ಕೆ ನೀವು ಶ್ರಮಿಸುತ್ತಿದ್ದೀರೋ, ಯಾವುದಕ್ಕಾಗಿ ನಿಮ್ಮ ಕಣ್ಣುಗಳು ಹಂಬಲಿಸುತ್ತಿದ್ದವೋ, ಸ್ನೇಹಿತರೆ, ನಾವು ನಿಮಗೆ ತಿಳಿಸಲು ಬಯಸುತ್ತೇವೆ. ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ಐತಿಹಾಸಿಕ ಬದಲಾವಣೆ ಆಗಲಿದೆ. ಆದ್ದರಿಂದ ಸ್ನೇಹಿತರೆ, ಈಗಿಂದಲೇ ಸಿಹಿ ಹಂಚಲು ಸಿದ್ಧರಾಗಿರಿ. ಏಕೆಂದರೆ ಮುಂದಿನ 24 ಗಂಟೆಗಳ ಒಳಗೆ ಒಂದಲ್ಲ, ಎರಡಲ್ಲ, 5 ದೊಡ್ಡ ಶುಭ ಸುದ್ದಿಗಳು ಸಿಗಲಿವೆ. ಅತ್ಯಂತ ದೊಡ್ಡದಾದ ಅದ್ಭುತ ಸುದ್ದಿ ನಿಮಗಾಗಿ ತಂದಿದ್ದೇನೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋವನ್ನು ಸ್ವಲ್ಪವೂ ತಪ್ಪಿಸಬೇಡಿ ಮತ್ತು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಏಕೆಂದರೆ ಬರುವ ಮುಂದಿನ 24 ಗಂಟೆಗಳ ಒಳಗೆ 5 ಅತ್ಯಂತ ದೊಡ್ಡ ಸಿಹಿ ಸುದ್ದಿಗಳು ನಿಮಗೆ ಸಿಗಲಿವೆ. ಏಕೆಂದರೆ ಸಮಯದಲ್ಲಿ ಮಹಾಬಲಿ, ಮಹಾಶಕ್ತಿಶಾಲಿ ಭಗವಂತ ಬಜರಂಗ ಬಲಿಯವರು ನಿಮ್ಮ ರಾಶಿಯವರ ಮೇಲೆ ಅತ್ಯಂತ ಹೆಚ್ಚು ಕೃಪೆ ತೋರಿದ್ದಾರೆ. ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಭಗವಂತ ಬಜರಂಗ ಬಲಿಯವರ ಕೃಪೆ ಸುರಿಯಲಿದೆ. ಈ ಸಮಯದ ಅವಧಿಯಲ್ಲಿ ಶನಿಯ ಶಶಯೋಗ, ಕಾಳಸರ್ಪಯೋಗ, ಅಮೃತ ಸಿದ್ಧಿಯೋಗ, ಸರ್ವಾರ್ಥ ಸಿದ್ಧಿಯೋಗ, 2 ರಾಜಯೋಗ ಮತ್ತು
ಒಂದು ಧನಯೋಗ ರೂಪುಗೊಳ್ಳುತ್ತಿದೆ. ಇದರಲ್ಲಿ ಸ್ನೇಹಿತರೆ ಈಗ ನಿಮಗೆ 5 ದೊಡ್ಡ ಸಿಹಿ ಸುದ್ದಿಗಳು ಸಿಗಲಿವೆ. ಮಾತಾರಾಣಿಯ ಮೇಲೆ ನಂಬಿಕೆ ಇಡಿ, ಆದರೆ ಅದರ ಜೊತೆಗೆ ನಿಮ್ಮ ಕರ್ಮಗಳ ಮೇಲೆಯೂ ನಂಬಿಕೆ ಇಡಿ. ಮತ್ತು ಕರ್ಮಗಳ ಮೇಲೆ ನಂಬಿಕೆಯನ್ನು ನೀವು ಆಗಷ್ಟೇ ಇಡಲು ಸಾಧ್ಯ ಯಾವಾಗ ನೀವು ನಿಮ್ಮ ಜೀವನದಲ್ಲಿ ಸರಿಯಾದ ಕರ್ಮಗಳನ್ನು ಮಾಡುತ್ತೀರೋ, ಒಳ್ಳೆಯ ಕರ್ಮಗಳನ್ನು ಮಾಡುತ್ತೀರೋ. ಏಕೆಂದರೆ ಕೇವಲ ಅದೃಷ್ಟದ ಮೇಲೆ ಕುಳಿತುಕೊಳ್ಳುವುದು ಜೀವನವಲ್ಲ, ಅದೃಷ್ಟದ ಜೊತೆಗೆ ಕರ್ಮವಿರುವುದು ಅತ್ಯಂತ ಅಗತ್ಯ. ನಿಮ್ಮ ಕರ್ಮ ಒಳ್ಳೆಯದಾಗಿದ್ದರೆ ಅದೃಷ್ಟ ಖಂಡಿತವಾಗಿಯೂ ನಿಮಗೆ ಸಾಥ್ ನೀಡುತ್ತದೆ. ನಿಮ್ಮ ಕರ್ಮ ಒಳ್ಳೆಯದಾಗಿಲ್ಲದಿದ್ದರೆ ಅದೃಷ್ಟವು ಸಾಥ್ ನೀಡುವುದಿಲ್ಲ. ಸ್ನೇಹಿತರೆ, ಇಂದು ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಆ ಸಕಾರಾತ್ಮಕ ಸಂಕೇತಗಳ ಬಗ್ಗೆ ಮಾತನಾಡಲಿದ್ದೇವೆ. ಯಾವುದನ್ನು ಜ್ಯೋತಿಷ್ಯದ ದೃಷ್ಟಿಯಿಂದ ಶುಭವೆಂದು ಪರಿಗಣಿಸಲಾಗುತ್ತದೆಯೋ, ಇಲ್ಲಿ ನಾವು ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಹೇಳುತ್ತೇವೆ. ಅದನ್ನು ನೀವು ನಿಮ್ಮ ಶ್ರದ್ಧೆ ಮತ್ತು ಅನುಕೂಲಕ್ಕೆ ತಕ್ಕಂತೆ ಮಾಡಬಹುದು ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬಹುದು. ಸ್ನೇಹಿತರೆ, ಒಂದು ವೇಳೆ ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಆರ್ಥಿಕ ತೊಂದರೆಗಳು ನಡೆಯುತ್ತಿದ್ದರೆ, ಕೆಲಸಗಳು ಆಗುತ್ತಾ ಮಧ್ಯದಲ್ಲಿ ನಿಂತು ಹೋಗುತ್ತಿದ್ದರೆ ಅಥವಾ ಹಾಳಾಗುತ್ತಿದ್ದರೆ, ಕುಟುಂಬದಲ್ಲಿ ಅತ್ಯಂತ ಹೆಚ್ಚು ಒತ್ತಡವಿದ್ದರೆ, ಉದ್ಯೋಗ ಅಥವಾ ವ್ಯಾಪಾರದ ಬಗ್ಗೆ ಸದಾ ಚಿಂತೆ ಇದ್ದರೆ ಅಥವಾ ಭವಿಷ್ಯದ ಬಗ್ಗೆ ಮನಸ್ಸಿನಲ್ಲಿ ಸದಾ ಭಯ ಕುಳಿತಿದ್ದರೆ ಹೆದರುವ ಅಗತ್ಯವೇ ಇಲ್ಲ. ಏಕೆಂದರೆ ಸ್ನೇಹಿತರೆ, ಪ್ರತಿಯೊಂದು ಸಮಸ್ಯೆಯ ಪರಿಹಾರ ತಕ್ಷಣವೇ ಕಾಣಿಸುವುದಿಲ್ಲ. ಹೇಗೆ ನೀರು ಕೊಳಕಾಗಿದ್ದರೆ ಒಳಗಡೆ ಕುಳಿತಿರುವ ಯಾವುದೇ ವಸ್ತು ಕಾಣಿಸುವುದಿಲ್ಲವೋ ಹಾಗೆ ಕೆಲವು ಸಮಯ ಶಾಂತವಾಗಿ ಬಿಟ್ಟು ಬಿಡಬೇಕು. ನೀರಿನಲ್ಲಿರುವ ಕೊಳೆ ಹೇಗೆ ಕೆಳಗೆ ಕುಳಿತುಕೊಳ್ಳುತ್ತದೆಯೋ ಹಾಗೆ ನೀರು ಸ್ವಚ್ಛವಾಗಿ ಕಾಣಲು ಪ್ರಾರಂಭಿಸುತ್ತದೆ ಮತ್ತು ನೀರಿನಲ್ಲಿರುವ ವಸ್ತುಗಳು ಸ್ವಚ್ಛವಾಗಿ ಕಾಣಿಸುತ್ತವೆ. ಹಾಗೆ ಶಾಂತ ಮತ್ತು ಅಶಾಂತ ಮನಸ್ಸಿನಿಂದ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿದರೆ ಸಿಗುವುದಿಲ್ಲ. ಸ್ವಲ್ಪ ಸಮಯ ಶಾಂತವಾಗಿ ಕುಳಿತುಕೊಳ್ಳಿ, ನಿಮಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಲು ಪ್ರಾರಂಭಿಸುತ್ತವೆ. ಸ್ನೇಹಿತರೆ, ಕೆಲವೊಮ್ಮೆ ಪರಿಹಾರ ನಮ್ಮ ಮುಂದೆಯೇ ಇರುತ್ತದೆ, ಆದರೆ ನಮ್ಮ ಚಿಂತೆ ಎಷ್ಟೊಂದು ಹೆಚ್ಚಿರುತ್ತದೆ ಎಂದರೆ ನಾವು ಅದನ್ನು ನೋಡಲಾಗುವುದಿಲ್ಲ. ಆದ್ದರಿಂದ ಇದು ಎಲ್ಲಕ್ಕಿಂತ ಮೊದಲು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ 2 ನಿಮಿಷಗಳ ಕಾಲ ನಿಮ್ಮ ಎಲ್ಲ ಚಿಂತೆಗಳನ್ನು ಪಕ್ಕಕ್ಕೆ ಇಟ್ಟುಬಿಡಿ ಮತ್ತು ಮಾತಾರಾಣಿಯನ್ನು ಸ್ಮರಿಸಿ. ಹೇ ಮಾತಾರಾಣಿ, ನನ್ನ ಜೀವನದಲ್ಲಿ ಯಾವುದೇ ಕಷ್ಟಗಳಿದ್ದರೂ ಅವುಗಳನ್ನು ಸಹಿಸುವ ಶಕ್ತಿಯನ್ನು ಕೊಡು ಮತ್ತು ಸರಿಯಾದ ಹಾದಿಯಲ್ಲಿ ನಡೆಯುವ ವಿವೇಕವನ್ನು ಕೊಡು. ಸ್ನೇಹಿತರೆ, ಸತ್ಯವಾದ ಪ್ರಾರ್ಥನೆ ಮತ್ತು ಹೀಗೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಪ್ರಾರಂಭವಾಗುತ್ತದೆ. ಅದೃಷ್ಟದ ಗೆರೆಗಳಿಂದ ಭರವಸೆಯನ್ನು ಕಳೆದುಕೊಳ್ಳಬೇಡಿ. ಕರ್ಮವೆಂಬ ಲೇಖನೆಯಿಂದ ನಿಮ್ಮ ಹಣೆಯ ಬರಹವನ್ನು ಬರೆಯಿರಿ. ಇಂದು ಸಮಯವು ನಿಮ್ಮ ಪರವಾಗಿಲ್ಲದಿದ್ದರೆ ಏನಾಯಿತು, ನಾಳೆ ಬದಲಾಯಿಸಲು ಪ್ರಯತ್ನಿಸಿ. ಹಲವು ಬಾರಿ ನಾವು ನಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಸಲು ಪ್ರಾರಂಭಿಸುತ್ತೇವೆ. ಅವರು ಮುಂದೆ ಹೋದರು, ಅವರ ಬಳಿ ಹಣ ಬಂತು, ಅವರು ಮನೆ ಕಟ್ಟಿದರು, ಅವರಿಗೆ ಕೆಲಸ ಸಿಕ್ಕಿತು, ಅವರ ವ್ಯಾಪಾರ ನಡೆಯುತ್ತಿದೆ, ಇನ್ನು ಏನೇನೋ ಆಲೋಚನೆಗಳು ತೊಡಗುತ್ತವೆ ಮತ್ತು ನಾವು ಹೀಗೆ ಆಲೋಚಿಸುತ್ತಾ ಉಳಿದು ಬಿಡುತ್ತೇವೆ. ಕೊನೆಗೆ ನಮ್ಮ ಜೀವನದಲ್ಲಿ ಹೀಗೇಕೆ ಆಗುತ್ತಿದೆ? ಎದುರಿಗಿರುವ ಎಲ್ಲ ಜನರು ತಮ್ಮ ಜೀವನದಲ್ಲಿ ಮುಂದೆ ಸಾಗುತ್ತಿದ್ದಾರೆ, ತುಂಬಾ ಪ್ರಗತಿ ಹೊಂದುತ್ತಿದ್ದಾರೆ, ಆದರೆ ನನ್ನ ಅದೃಷ್ಟ ಕೆಟ್ಟದಾಗಿದೆ. ನಾವು ನಮ್ಮ ಜೀವನದಲ್ಲಿ ಏನನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ಇದನ್ನೇ ಯೋಚಿಸಿ ಕೆಲವರು ತಮ್ಮ ಜೀವನವನ್ನೇ ಇನ್ನೂ ಹೆಚ್ಚು ಕಂಗಾಲಾಗುತ್ತಾರೆ ಮತ್ತು ಇನ್ನೂ ಹೆಚ್ಚು ಸಿಲುಕಿಕೊಳ್ಳುತ್ತಾರೆ. ಆದರೆ ಇಲ್ಲಿ ಚಿಂತಿಸಬಾರದು. ನೆನಪಿಡಿ, ಪ್ರತಿಯೊಬ್ಬ ವ್ಯಕ್ತಿಯ ಪಯಣವು ವಿಭಿನ್ನವಾಗಿರುತ್ತದೆ. ಒಬ್ಬರಿಗೆ ಬೆಳಿಗ್ಗೆ ಬೇಗನೆ ಆಗುತ್ತದೆ, ಇನ್ನೊಬ್ಬರಿಗೆ ಸ್ವಲ್ಪ ತಡವಾಗಿ ಆಗುತ್ತದೆ. ಆದರೆ ಸೂರ್ಯ ಎಲ್ಲರಿಗೂ ಉದಯಿಸುತ್ತಾನೆ. ಆದ್ದರಿಂದ ಯಾರೋ ಒಬ್ಬರ ಯಶಸ್ಸನ್ನು ನೋಡಿ ನಿಮ್ಮ ಜೀವನವನ್ನು ಸಣ್ಣದು ಮಾಡಿಕೊಳ್ಳಬೇಡಿ. ನೀವು ಯಾವ ವಿಷಯಕ್ಕಾಗಿ ಇಂದು ಚಿಂತಿತರಾಗಿದ್ದೀರೋ ಅದೇ ವಿಷಯ ನಾಳೆ ನಿಮ್ಮ ದೊಡ್ಡ ಸಂತೋಷವಾಗಬಹುದು. ಇಂದಿನ ಹೋರಾಟವೇ ನಾಳೆ ನಿಮ್ಮ ಗುರುತಾಗಬಹುದು. ಇಂದು ನೀವು ಸಾಗುತ್ತಿರುವ ಹಾದಿಯಲ್ಲಿ ಏನೂ ಕಾಣಿಸುತ್ತಿಲ್ಲದಿರಬಹುದು, ಆದರೆ ಅದೇ ಹಾದಿ ನಿಮ್ಮನ್ನು ನಿಮ್ಮ ಗಮ್ಯಸ್ಥಾನಕ್ಕೆ ಕರೆದೊಯ್ಯಬಹುದು. ಆದ್ದರಿಂದ ಇಂದು ಒಂದು ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಬೆಳಿಗ್ಗೆ ಎದ್ದು ಎಲ್ಲಕ್ಕಿಂತ ಮೊದಲು ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮೇಲೆ ಸವಾರಿ ಮಾಡಲು ಬಿಡಬೇಡಿ. ನೀವು ಬೆಳಿಗ್ಗೆ ಎದ್ದು ಎಲ್ಲಕ್ಕಿಂತ ಮೊದಲು ತಾಯಿ ದೇವಿ ಹೆಸರನ್ನು ಸ್ಮರಿಸಿದಾಗ ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಹಿರಿಯರ ಆಶೀರ್ವಾದ ಪಡೆಯಿರಿ ಮತ್ತು ನಂತರ ನಿಮ್ಮ ದಿನವನ್ನು ಪ್ರಾರಂಭಿಸಿ. ಸಕಾರಾತ್ಮಕ ಆಲೋಚನೆಯೊಂದಿಗೆ ಮುಂಬರುವ 24 ಗಂಟೆಗಳ ಒಳಗಾಗಿ ನಿಮ್ಮ ರಾಶಿಯವರಿಗೆ ಜಾತಕದಲ್ಲಿ ನೀವು ಎಂದು ಊಹಿಸದಂತಹ ಸಂಗತಿಯೊಂದು ಸಂಭವಿಸಲಿದೆ. ಸ್ನೇಹಿತರೆ, ನೀವು ಎಂದಾದರೂ ಕನಸಿನಲ್ಲಿ ಯೋಚಿಸಿರುವುದಿಲ್ಲ, ದಿಢೀರನೆ ಈ ರೀತಿ ಬದಲಾವಣೆ ನಮ್ಮ ಜೀವನದಲ್ಲಿ ಎಂದಾದರೂ ಆಗಬಹುದು ಎಂದು. ಆದರೆ ಇವೆಲ್ಲವೂ ಗ್ರಹಗಳ ಸಂಚಾರದ ಪವಾಡ. ಬಾಹ್ಯಾಕಾಶದ ಗ್ರಹಗಳು ತಮ್ಮ ಚಲನೆಯನ್ನು ಹೀಗೆ ತಿರುಗಿಸುತ್ತಿವೆ. ಆದ್ದರಿಂದ ನಿಮಗೆ ಬಹಳಷ್ಟು ಸಿಗಲಿದೆ, ಬಹಳ ದೊಡ್ಡ ಲಾಭವಾಗಲಿದೆ, ಬಹಳ ದೊಡ್ಡ ಧನ ಲಾಭ ಆಗಲಿದೆ, ದೊಡ್ಡ ದೊಡ್ಡ ಯಶಸ್ಸುಗಳು ಸಿಗಲಿವೆ. ಏಕೆಂದರೆ ಸ್ನೇಹಿತರೆ,
ನಿಮ್ಮ ವರ್ಷಗಳ ತಪಸ್ಸಿನ ಫಲ ಮುಂಬರುವ 24 ಗಂಟೆಗಳ ಕಾಲಾವಧಿಯಲ್ಲಿ ದೊರೆಯಲಿದೆ. ಮಹಾಬಲಿ ಮಹಾಶಕ್ತಿಶಾಲಿ ಭಗವಾನ್ ಬಜರಂಗಬಲಿಯ ಆಶೀರ್ವಾದದಿಂದ ಈಗ ನಿಮ್ಮ ಭಾಗ್ಯೋದಯವಾಗುವ ಸಮಯ ಬಂದಿದೆ. ಈಗ ನಿಮ್ಮ ನಿದ್ರಿಸುತ್ತಿದ್ದ ಅದೃಷ್ಟ ಎಚ್ಚರಗೊಳ್ಳಲಿದೆ. ಒಂದು ರೀತಿಯಲ್ಲಿ ಹೇಳುವುದಾದರೆ ನಿಮ್ಮ ಅದೃಷ್ಟ ಹೊಳೆಯಲಿದೆ. ಏಕೆಂದರೆ ಮುಂಬರುವ 24 ಗಂಟೆಗಳ ಒಳಗೆ ಭಗವಾನ್ ಬಜರಂಗಬಲಿಯ ಆಶೀರ್ವಾದದಿಂದ, ಮಹಾಬಲಿ ಮಹಾಶಕ್ತಿಶಾಲಿ ಭಗವಾನ್ ಬಾಲಾಜಿಯವರ ಆಶೀರ್ವಾದದಿಂದ ನಿಮ್ಮ ರಾಶಿಯವರ ಮೇಲೆ ಅತ್ಯಂತ ಪ್ರಸನ್ನರಾಗಿದ್ದಾರೆ. ಈಗ ನಿಮ್ಮ ಅದೃಷ್ಟವು ದೋಷಿಸುವುದನ್ನು ನಿಲ್ಲಿಸಿ. ಏಕೆಂದರೆ ಇಂದಿನ ಈ ವಿಡಿಯೋವನ್ನು ನೋಡಿದ ನಂತರ ನೀವು ಎಂದಿಗೂ ನಿಮ್ಮ ಅದೃಷ್ಟ ಕೆಟ್ಟದಾಗಿದೆ ಎಂದು ಹೇಳುವುದಿಲ್ಲ. ದೇವರು ನಿಮ್ಮ ಕಷ್ಟ ನಷ್ಟಗಳನ್ನು ನೋಡುತ್ತಿಲ್ಲವೇ? ನನ್ನ ತೊಂದರೆಗಳನ್ನು ಕಡಿಮೆ ಮಾಡುವುದಿಲ್ಲವೇ? ಈ ರೀತಿ ಎಲ್ಲ ಪ್ರಶ್ನೆಗಳು, ಎಲ್ಲ ಅನುಮಾನಗಳು ನಿಮ್ಮ ಮನಸ್ಸಿನಲ್ಲಿ ಇವೆ, ಈಗ ನಡೆಯುತ್ತಿವೆ. ಆ ಎಲ್ಲ ಅನುಮಾನಗಳು ನಿವಾರಣೆಯಾಗಲಿವೆ. ಈ ವಿಡಿಯೋ ಅತ್ಯಂತ ವಿಶೇಷವಾಗಿದೆ. ಸಂಪೂರ್ಣ ವಿಡಿಯೋ ಗ್ರಹಗಳ ಸಂಚಾರ ಹಾಗೂ ನಿಮ್ಮ ಚಂದ್ರ ರಾಶಿಯನ್ನು ಆಧರಿಸಿದೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುಂಚೆ ನೀವು ಭಗವಾನ್ ಬಜರಂಗಬಲಿಯ ನಿಜವಾದ ಭಕ್ತರಾಗಿದ್ದರೆ ಈ ವಿಡಿಯೋಗೊಂದು ಮುದ್ದಾದ ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಬಲಿ, ಜೈ ಹೋ ಭಗವಾನ್ ಬಜರಂಗಬಲಿ ಎಂದು ಖಂಡಿತವಾಗಿಯೂ ಬರೆಯಿರಿ. ಈ ರೀತಿಯಲ್ಲಿ ವಿಡಿಯೋದಲ್ಲಿ ಮುಂದೆ ಸಾಗೋಣ. ನೋಡಿ ಸ್ನೇಹಿತರೆ, ನಾಳೆಯ ದಿನ ನಿಮಗಾಗಿ ವಿಶೇಷವಾಗಿ ತುಂಬ ಒಳ್ಳೆಯದಾಗಿದೆ. ನೀವು ನಿಮ್ಮ ಯಾವುದಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು. ಯಾವುದಾದರೂ ಹೊಸ ಸ್ಥಳಕ್ಕೂ ಹೋಗಬಹುದು. ತುಂಬ ಸಮಯ ತೆಗೆದುಕೊಳ್ಳುವಂಥ ನಿಮ್ಮ ಯಾವುದೇ ಅಪೂರ್ಣ ಕೆಲಸವನ್ನು ನಾಳೆ ನೀವು ಪೂರ್ಣಗೊಳಿಸಬಹುದು. ಅಥವಾ ದೀರ್ಘಕಾಲದಿಂದ ಮುಂದೂಡುತ್ತಿದ್ದ ಕೆಲಸವನ್ನು ಕೂಡ ನಾಳೆ ಪ್ರಾರಂಭಿಸಬಹುದು. ನಾಳೆಯ ಸಂಜೆ ಆಟ ಪಾಠ ಮತ್ತು ಮೋಜು ಮಸ್ತಿಯಿಂದ ಕೂಡಿರುತ್ತದೆ. ನಿಮ್ಮ ಹೊಸ ಮತ್ತು ಹಳೆಯ ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ. ದೈನಂದಿನ ದಿನಚರಿಗೆ ಸಿಗುವ ಸಮಯವನ್ನು ನಿಮ್ಮ ಸೃಜನಶೀಲ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಅತ್ಯಂತ ಸೂಕ್ತವಾದ ಸಮಯವಾಗಿದೆ. ನಿಮ್ಮ ಆಲೋಚನೆಗಳನ್ನು ವಿಸ್ತರಿಸಿ ಹಾಗೂ ಯಾವುದೇ ಬೌದ್ಧಿಕ ಹಾಗೂ ವೃತ್ತಿಪರ ತರಬೇತಿಯಲ್ಲಿ ಭಾಗವಹಿಸಿ. ಇದರಿಂದ ನಿಮಗೆ ಇತರರಿಗಿಂತ ಮೇಲುಗೈ ಸಿಗುತ್ತದೆ. ಹೀಗೆ ಮಾಡುವಾಗ ನಿಮಗೆ ಕೆಲವು ಹಣಕಾಸಿನ ತೊಂದರೆಗಳು ಬರಬಹುದು, ಆದರೆ ನೀವು ಅದನ್ನು ನಿಭಾಯಿಸುತ್ತೀರಿ. ಆದರೆ ಗ್ರಹಗಳ ಸ್ಥಿತಿಯು ನಾಳೆ ನಿಮ್ಮ ಹಾದಿಯಲ್ಲಿ ಏನೋ ದೊಡ್ಡ ಅಡೆತಡೆ ಬರಲಿದೆ ಎಂಬುದನ್ನು ತೋರಿಸುತ್ತಿದೆ. ಇದರಿಂದ ನಿಮ್ಮ ಪ್ರೀತಿಯ ಜೀವನ ಮತ್ತು ವೃತ್ತಿಯ ಜೀವನ ಎರಡೂ ಪ್ರಭಾವಿತಗೊಳ್ಳಲಿವೆ. ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯ ಮಾತುಗಳು ಮತ್ತು ಶಬ್ದಗಳಿಗೆ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸದಿರುವುದು ಅಗತ್ಯ. ಅದರ ಬದಲಾಗಿ ಅವರ ಪ್ರತಿಯೊಂದು ಭಾವನೆ ಹಾಗೂ ನಡವಳಿಕೆಯನ್ನು ನಿಷ್ಪಕ್ಷಪಾತವಾಗಿ ಗಮನಿಸಿ. ಇದರಿಂದ ನಿಮಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯವಾಗುತ್ತದೆ. ಈ ದಿನ ಸಾಮಾಜಿಕ ದೃಷ್ಟಿಯಿಂದಲೂ ಲಾಭವಾಗುವ ನಿರೀಕ್ಷೆ ಇದೆ. ನಿಮ್ಮ ಪ್ರೀತಿಯ ಜನರೊಂದಿಗೆ ಯಾವುದೇ ಪ್ರಭಾವದ ಸಂಘರ್ಷವಾಗದಂತೆ ನೋಡಿಕೊಳ್ಳಿ. ನಕ್ಷತ್ರಗಳು ಹೇಳುವುದೇನೆಂದರೆ ನಾಳೆ ಯಾವುದೇ ಮನಸ್ತಾಪ ಉಂಟಾದರೆ ತಕ್ಷಣವೇ ಮಾತು ಬೆಳೆಯಬಹುದು. ಆದ್ದರಿಂದ ಸ್ನೇಹಿತರೆ, ನಾಳೆ ನೀವು ಎಷ್ಟು ಜಾಗರೂಕರಾಗಿದ್ದರೆ ಅಷ್ಟು ನಿಮಗೆ ಒಳ್ಳೆಯದು. ನಾಳೆಯ ದಿನ ಮೋಜು ಮಸ್ತಿಯಿಂದ ಕೂಡಿರುತ್ತದೆ. ಬಂಧು ಮಿತ್ರರ ಭೇಟಿಯಾಗಬಹುದು. ಫೋನ್ ಅಥವಾ ಇಮೇಲ್ ಮೂಲಕ ಸಂಪರ್ಕ ಏರ್ಪಡಬಹುದು. ಪ್ರಸ್ತುತ ಸಮಯ ನಿಮ್ಮ ಸಾಮಾಜಿಕ ಕೌಶಲ್ಯಗಳನ್ನು ಹೆಚ್ಚಿಸಲು ಹಾಗೂ ಮುಂಬರುವ ಸಮಾರಂಭಗಳಿಗೆ ನಿಮ್ಮನ್ನು ನೀವು ಸಿದ್ಧಗೊಳಿಸಿಕೊಳ್ಳಲು ತೀರಾ ಸೂಕ್ತವಾದ ಸಮಯವಾಗಿದೆ. ದಿನ ಉಳಿದಂತೆ ಹಣಕಾಸಿನ ತೊಂದರೆಗಳು ತಾವಾಗಿಯೇ ದೂರವಾಗುತ್ತವೆ. ಕಳೆದಂತೆ ಕಾಲಕ್ರಮೇಣ ಇದ್ದಂಥ ಸಮಸ್ಯೆಗಳೆಲ್ಲವೂ ನಾಳೆ ದೂರವಾಗುವುದು ಕಂಡುಬರುತ್ತದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.